ಆಕಾಶವಾಣಿ ಆಕಾಶವಾಣಿ ಬೆಂಗಳೂರು ಮೀಡಿಯಾ ಅಲುಮ್ನಿ ಅಸೋಸಿಯೇಷನ್ ಆಫ್ ಮಂಗಳ ಗಂಗೋತ್ರಿ ಮತ್ತು ಶಾರದಾ ವಿಕಾಸ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಬನ್ನೇರುಘಟ್ಟ ರಸ್ತೆಯ ಬಸವನಪುರದ ರಾಕ್ವುಡ್ ಗ್ರೀನ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ನಡೆದ ಸೈಬರ್ ಜಾಗೃತಿ ಕಾರ್ಯಕ್ರಮದ ಆಯ್ದ ಭಾಗಗಳು. ಈಗ ಅಂಜನ್ ಟೆಕ್ನಾಲಜಿಯ ಆಡಳಿತ ನಿರ್ದೇಶಕರಾದ ತರುಣ್ ಕೃಷ್ಣಮೂರ್ತಿ ಅವರು ಮಾತನಾಡುತ್ತಾರೆ, ಕೇಳಿ. ನಮಸ್ಕಾರ. ನಾನು ಆದಷ್ಟು ನಿಮ್ನೆ ವಿಚಾರಿಸ್ತೀನಿ, ನಿಮ್ಮ ಅಭಿಪ್ರಾಯಗಳು ಹೇಳಿ. ಆಕ್ಟಿವಿಟೀಸ್ ತರ ನಿಮ್ಗೆ ಕೇಳ್ತೀನಿ. ನೀವೇನ್ ಪ್ರಾಕ್ಟಿಕಲ್ ಆಗಿ ನೀವೇನ್ ಪ್ರಾಕ್ಟೀಸ್ ಮಾಡಬಹುದು. ಸಿಂಪಲ್ ಕಾಮನ್ ಸೆನ್ಸ್ ಆಕ್ಟಿವಿಟೀಸ್ ಐ ವಿಲ್ ಗಿವ್. ಯು ಹವ್ ಸೀನ್ ಎಲ್ಲಾ ಥ್ರೆಟ್ಸ್ ಏನ್ ತರದಿದೆ, ನಿಜವಾಗ್ಲೂ ಏನಾಗ್ತಾ ಇದೆ ನಮ್ ಸುತ್ತಮುತ್ತ. ನಿಮ್ ತರ ನಮ್ ತರ ನಮ್ ಮಕ್ಕಳು ನಾವು ಪೊಲೀಸ್ ಸಹ ಯಾರೇ ಈ ಬಲಿಗಳಿಗೆ ಬೀಳ್ಬಹುದು. ಸೊ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಈಸ್ ಲೈಕ್ ಓನ್ಲಿ ನಾರ್ಮಲ್ ಪೀಪಲ್, uneducated people will happen. Educated, most experts, even more targeted. ಯಾಕೆಂದ್ರೆ ಅದು ಒಂಥರ ಹ್ಯಾಕರ್ಸ್ಗೆ ಥ್ರಿಲ್. ಇಂಥ ದೊಡ್ಡ ಕಂಪನಿ ಅಥವಾ ಇಂಥ ಪೊಲೀಸ್ ಅವ್ರನ್ನೇ ನಾನು ಫ್ರಾಡ್ ಮಾಡನಲ್ಲ, ಆ ತರ ಎಲ್ಲ ಅವ್ರಿಗೆ ಥ್ರಿಲ್ ಇರುತ್ತೆ. ಅದು ಕೂಡ ಇದೆ, ಯಾರು ಕೂಡ ಆಗ್ಬೋದು. ಇಟ್ ಈಸ್ ನಾಟ್ ಇಫ್ ವಿ ವಿಲ್ ಗೆಟ್ ಹ್ಯಾಕ್ಡ್, ಇಟ್ ಈಸ್ ವೆನ್ ವಿ ವಿಲ್ ಗೆಟ್ ಹ್ಯಾಕ್ಡ್. ಎನಿಥಿಂಗ್ ಇಸ್ ಹ್ಯಾಕಬಲ್. ನಾವ್ ಹೇಗೆ ನಮ್ಮ ಊರಿನಲ್ಲಿ ಎಲ್ಲಿ ಓಡಾಡಬೇಕು, ತಂದೆ ತಾಯಿ ಅಥವಾ ನಿಮ್ಗೆ ಯಾರು ಹೂಎವರ್ ಇಸ್ ಕೇರಿಂಗ್ ಯು ಫಾರ್ ಯು ವಿಲ್ ಬಿ ಟೆಲಿಂಗ್ ಯು, ಅಲ್ಲಿ ಹೋಗ್ಬೇಡಪ್ಪ, ಈ ಹೊತ್ನಲ್ಲಿ ಹೋಗ್ಬೇಡ, ಅಂತ ಅವ್ರ ಜೊತೆ ಸಹವಾಸ ಮಾಡಬೇಡ, ಹಂಗೆ ಹಿಂಗೆ ಅಂತ ನಿಮ್ಗೆಲ್ಲ ಹೇಳ್ತಾರೆ ಊರ್ನಲ್ಲಿ. ದ ಸೇಮ್ ಥಿಂಗ್ ಒಂದೇ ಏರಿಯಾನಲ್ಲಿ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅವ್ರ ಮನೆಗೆ ಹೋಗ್ಬೇಡ, ಇವ್ರ ಜೊತೆ ಇರ್ಬೇಡ. ದಟ್ ಈಸ್ ದ ಸ್ಮಾಲ್ ಎಕ್ಸಾಂಪಲ್ ಆಫ್ ಅ ಸಿಟಿ. ಸಿಟಿ ಬಿಕಮ್ಸ್, look at it like internet. Internet is 10,000 million times bigger than your area because now everybody is connected. So ನೀವು ಆತರ ವಿಚಾರ ಮಾಡಿದ್ರೆ ಹೇಗೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೋ ಅದು ಒಂಥರ ಕಾಮನ್ ಸೆನ್ಸ್ ಇಲ್ಲ, ನಿಮ್ಗೆ ಅಭ್ಯಾಸ ಮಾಡಿಸಿರ್ತಾರೆ. ಅದೇ ತರ ನಮ್ದು ಸೈಬರ್ ಹೈಜೀನ್ ವಿ ಹ್ಯಾವ್ ಟು ಡೀಲ್ ವಿತ್ ಇಂಟರ್ನೆಟ್. ನೌ ದೇರ್ ಆರ್ ಸೋ ಮೆನಿ ಬೆನಿಫಿಟ್ಸ್ ಟು ಇಂಟರ್ನೆಟ್. ಲರ್ನಿಂಗ್ ನ್ಯೂ ಥಿಂಗ್ಸ್, ಇಂಟರಾಕ್ಟಿಂಗ್ ವಿತ್ ಸೋ ಮೆನಿ ಇಂಟ್ರೆಸ್ಟಿಂಗ್ ಪೀಪಲ್ ಆನ್ ದ ಇಂಟರ್ನೆಟ್, ಓವರ್ ದ ಇಂಟರ್ನೆಟ್, ಅಕ್ರಾಸ್ ಕಂಟ್ರೀಸ್, ಲರ್ನಿಂಗ್ ಡಿಫರೆಂಟ್ ಕಲ್ಚರ್ಸ್, ಎಲ್ಲ ಪಾಸಿಟಿವ್ಸ್ ಇದೆ. ನಮ್ಮ ಊರ್ಲಿ ಕೂಡ ಎಷ್ಟೊಂದು ಪಾಸಿಟಿವ್ಸ್ ಇರುತ್ತೆ. ಬಟ್ ಅದೇ ಇದರಲ್ಲಿ ದೇರ್ ಆರ್ ಆಲ್ಸೋ ನೆಗೆಟಿವ್ಸ್, ಪಿಟ್ ಫಾಲ್ಸ್, ಚಾಲೆಂಜಸ್. ಅದು ವಿ ಹ್ಯಾವ್ ಟು imbibe in ourselves. Unfortunately, the world is such. We can say law is there, regulations are there, criminal proceedings can be done. ನಿಮ್ ಊರ್ನಲ್ಲೂ ಏನಾರ ಆದ್ರೆ ನೀವು ಪ್ರೂವ್ ಮಾಡ್ಬೇಕು ತಾನೆ. ಅಪ್ರೂವ್ ಮಾಡೋದಕ್ಕೆ ನಿಮ್ ಇಂಟರ್ನೆಟ್ ನಲ್ಲಿ ಅದರಷ್ಟೇ ಕಷ್ಟ, ಇನ್ನೂ ಒಂದಿಷ್ಟು ಕಷ್ಟ. ಅಂಡ್ ಇಂಟರ್ನೆಟ್ಲಿ ಆಗ್ತಾ ಇರೋದು ಇಟ್ ಇಸ್ ನಾಟ್ ಓನ್ಲಿ ಹ್ಯೂಮನ್ ಆಕ್ಟರ್ಸ್, ಮೆಷಿನ್ ಆಕ್ಟರ್ಸ್ ಆರ್ ಡೂಯಿಂಗ್ ಇಟ್. ಬಾಟ್ಸ್ ಅಂತ ಕೇಳಿರ್ಬೋದು. ಸೊ ಇದೆಲ್ಲ ನೀವು ಒಂಥರ ಬೇಸ್ ಲೈನ್ ತರ ಇಟ್ಕೊಂಡ್ರೆ ಸಿಟಿಗಿಂತ ಮಿಲಿಯನ್ ಟೈಮ್ಸ್ ಬಿಗರ್. ಥಿಂಕ್ ಆಫ್ ಇಟ್ ದಟ್ ವೇ and that much million times more careful you have to be. We'll go back in time, ಸ್ವಲ್ಪ ಫ್ಲಾಶ್ ಬ್ಯಾಕ್ ತರ ಹೇಗೆ ಇದೆಲ್ಲ ಶುರು ಆಯ್ತು ಅಂತ. Computers of course started 1930s, 40s, almost coming up for 100 years now in different formats. Adella it used to be in closed rooms, controlled by only a few people. Let us go back from the time most of you were born. ನೀವುಗಳು ಹುಟ್ಟಿದ್ದು ಎಷ್ಟು, ಒಂದು 15 ವರ್ಷದ ಹಿಂದ, 20 ವರ್ಷದ ಹಿಂದ ತಕೊಂಡ್ರೆ 1990s ನಲ್ಲಿ ಹೇಗೆ ಶುರು ಆಯ್ತು. ಮೋಸ್ಟ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಇತ್ತು ನಮ್ಮ ಮನೆಯಲ್ಲೆಲ್ಲಾನು. ಆಗಾಗ ಶುರು ಆಗ್ತಿತ್ತು ಒಂದು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಕೂಡ ಇರಲಿಲ್ಲ. ಆ ಡೆಸ್ಕ್ಟಾಪ್ ಇಂಟರ್ನೆಟ್ ಕನೆಕ್ಟ್ ಮಾಡಬೇಕು ಅಂದ್ರೆ ಕೊಯ್ಯ ಅಂತ ಮೋಡೆಮ್ ನಲ್ಲಿ ಯೂಸ್ ಟು ಕನೆಕ್ಟ್. ಆ ಸ್ಪೀಡ್ ನಲ್ಲಿ ಏನ್ ಮಾಡಕ್ಕೂ ಆಗ್ತಾ ಇರಲಿಲ್ಲ. ಏನಾದ್ರೂ ಒಂದು ಇಮೇಲ್ ಅಂತದೇ ಒಂದ್ 4 ಕೆಲಸ ಮಾಡಬಹುದು ಹೊರತಿತ್ತು. ಫ್ಲಾಪಿ ಡಿಸ್ಕ್ ಅಂತ ಬರೋದು, ಡಿಸ್ಕ್ ಹಾಕ್ಬೇಕು. ಇವತ್ತಿನ USB has become cloud today. But if you look at it, these are all how malware used to come. ಆವಾಗ ಒಂದು ಇಮೇಲ್ ನಲ್ಲಿ ಒಂದು ಕ್ಲಿಕ್ ಮಾಡಿದ್ರೋ ಅಥವಾ ಡೌನ್ಲೋಡ್ ಮಾಡಿದ್ರೋ ಅದು ಬರೋದು. ಇವಾಗ ಸೇಮ್ ಥಿಂಗ್, we got onto laptops, faster internet, and hence you are more exposed to other kinds of media. ವಿಡಿಯೋ ನೋಡಕ್ ಶುರು ಮಾಡಿದ್ವಿ, ಇಮೇಲ್ ನೋಡಕ್ ಶುರು ಮಾಡಿದ್ವಿ, ಚಾಟ್ ಮಾಡಿದ್ವಿ. ಚಾಟ್ ಆದ್ಮೇಲೆ ಈ ತರ ಸೋಷಿಯಲ್ ಮೀಡಿಯಾ ಎಲ್ಲ ಶುರು ಆಯ್ತು 2000 ನಲ್ಲಿ. ಮ್ಯೂಸಿಕ್ ವಿಡಿಯೋ ಡೌನ್ಲೋಡ್ ಮಾಡು, ಅಟ್ರಾಕ್ಷನ್, ರೈಟ್? ಫ್ರೀ ವಿಡಿಯೋ ಯು ವಿಲ್ ಗೆಟ್. ಸೊ ಫ್ರೀ ವಿಡಿಯೋ ಸಿಗತ್ತೆ, ಫ್ರೀ ಮ್ಯೂಸಿಕ್ ಸಿಗತ್ತೆ ಅಂತೆಲ್ಲ ಶುರು ಮಾಡ್ಕೊಂಡ್ವಿ. ದಟ್ ಈಸ್ ಹೌ ದಟ್ ಸ್ಟಾರ್ಟೆಡ್. ಅಥವಾ ಇಮೇಜ್ ನಲ್ಲಿ ಎಂಬೆಡ್ ಮಾಡೋರು malware. So that is how it was in 2000s. Most important, credit cards avagaga shuru ಆಗ್ತಿತ್ತು. ಆ credit card numbers were being taken and then misused. ಇವಾಗ ತಾನೇ ಅದೆಲ್ಲ ಪಿನ್ ಎಲ್ಲ ಬಂದಿರೋದು. ಪಿನ್ ಗೆ OTP ಮತ್ತೊಂದು ಲಿಮಿಟ್ ಸೆಟ್ ಮಾಡೋದು ಅದೆಲ್ಲ 2000 ಅದು ಕೂಡ ಇರ್ಲಿಲ್ಲ. ಇಟ್ ವಾಸ್ ಎನಿಬಡಿ ಕುಡ್ ಸ್ವೈಪ್, ಕುಡ್ ಟೇಕ್ ಅ ಕಾರ್ಡ್ ಅಂಡ್ ಡೂ ಇಟ್.
ಸ್ವಲ್ಪ ಈಗೀಗ ಇತ್ತೀಚೆಗೆ ಏನಾಗ್ತಾ ಇದೆ, ಮೊಬೈಲ್ ಬಂತು, ದಟ್ ಬಟನ್ ಫೋನ್ ಆರ್ ಫೀಚರ್ ಫೋನ್ ಆಸ್ ಇಟ್ ಇಸ್ ಕಾಲ್ಡ್, ಅದೆಲ್ಲ ಇತ್ತು. ಅದರಲ್ಲಿ ಏನೋ ಇರೋದು ಸೆಕ್ಯೂರಿಟಿ. ಏನಪ್ಪಾ ಸೆಕ್ಯೂರಿಟಿ? ಅದ್ರಲ್ಲಿ ಏನ್ ಮಾಡಕತ್ತೆ? ಬರೀ ಫೋನ್ ಮಾಡಬಹುದಲ್ವಾ, ಮಾತಾಡಬಹುದು ಅಷ್ಟೇ ತಾನೆ. ಅದರಲ್ಲಿ ಏನ್ ಬ್ರೌಸಿಂಗ್ ಅಂತದ್ ಏನ್ ಇರ್ಲಿಲ್ಲ. SMS ಒಂದು ಚೂರ್ ಮಾಡ್ತಾ ಇದ್ವಿ. ಸ್ಲೋಲಿ ಇಟ್ ಬಿಕೇಮ್ ಮಾರ್ಫಿಂಗ್ ಇನ್ ಟು ಸ್ಮಾರ್ಟ್ ಫೋನ್ಸ್. 2010s ಹಂಗೆ we started getting smartphones. Anyway, the point is, ಅದೆಲ್ಲ ಸೇರಿ in different forms, different avatars, today it is clear and present danger. It is affecting all of us, and many times you are not just the victim. Sometimes you may just be used as a vehicle for frauds. Your machine, your phone may not be victimized, may not be hacked, but it is used to hack others. So it look like you are the one who has caused the crime. So that also you have to worry that you are being there, making your phone look like cause the crime, which means that phone belongs to you and hence you will be held responsible. Let us take one by one. Identity theft. Why is personal identity so important? ನೀವು ಹೇಳ್ತೀರಾ ಈಗ ಯಾಕೆ, what is personally identifiable information? Can anyone tell me? What identifies you as a person in the digital space? 4 ಜನ ಯಾರು ಹೇಳಿ, ನಿಮ್ಗೆ ಏನ್ ಅನ್ಸ್ಬೋದು? ವಾಟ್ ಇಸ್ ಪರ್ಸನಲ್ ಇನ್ಫಾರ್ಮೇಶನ್ ಫಾರ್ ಯು? ಇಟ್ ಇಸ್ ನಥಿಂಗ್ ರೈಟ್ ಆರ್ ರಾಂಗ್ ಆನ್ಸರ್ ಅಂತಿಲ್ಲ. ವಾಟ್ ಇಸ್ ಪರ್ಸನಲ್ ಐಡೆಂಟಿಫೈಬಲ್ ಇನ್ಫಾರ್ಮೇಶನ್ ಫಾರ್ ಯು ಫ್ರಮ್ ಯುವರ್ ಪಾಯಿಂಟ್ ಆಫ್ ವ್ಯೂ? ಮುಂದೆ ಅಲ್ಲಿ ಕೂತಿರೋರು ಹೇಳ್ರಪ್ಪ. ಪ್ಯಾನ್ ಕಾರ್ಡ್ ಆಯ್ತು, ಆಮೇಲೆ ಆಧಾರ್ ಕಾರ್ಡ್, ವೋಟರ್ ID. ಬಟ್ ಇದಕ್ಕೆಲ್ಲ ಏನ್, ವಾಟ್ ಈಸ್ ಐಡೆಂಟಿಫೈಬಲ್ ಇನ್ಫಾರ್ಮೇಶನ್ ದೇರ್? ದೀಸ್ ಆರ್ ಆಲ್ ಕಾರ್ಡ್ಸ್, ಬಟ್ ವಾಟ್ ಈಸ್ ಐಡೆಂಟಿಫೈಬಲ್ ಇನ್ಫಾರ್ಮೇಶನ್? ವಾಟ್ ಕ್ಯಾನ್ ಲೀಡ್ ಯು ಬ್ಯಾಕ್ ಟು ಯು? ಡೇಟ್ ಆಫ್ ಬರ್ತ್, ಫೋಟೋ, ನೇಮ್, ಫೋಟೋ. ನೀನ್ ಯಾರಪ್ಪ ಅಂತ ಹೇಳಿದ ತಕ್ಷಣ ಫಸ್ಟ್ ನಾವ್ ಏನ್ ಹೇಳೋದು? ನನ್ನ ಹೆಸರು ಹೇಳ್ತೀರಾ. That is first identifiable information. Then date of birth. Then your address, your phone number. It goes on like this. So companies, all your businesses, be it Swiggy, Amazon, anybody, they are supposed to follow data privacy practices. ನೀವು ಆಪ್ಸ್ ಡೌನ್ಲೋಡ್ ಮಾಡೋದು, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದು, ಯು ಹ್ಯಾವ್ ಟು ಬಿ ಕೇರ್ಫುಲ್ ವಾಟ್ ಯು ಶೇರ್ ವಿತ್ ದೆಮ್. ಸ್ವಿಗ್ಗಿ ಫುಡ್ ಆರ್ಡರ್ ಮಾಡೋದಕ್ಕೆ ನೀನು ನಿಜವಾದ ಡೇಟ್ ಆಫ್ ಬರ್ತ್ ಕೊಡೋದು ಅವಶ್ಯಕತೆ ಇಲ್ಲ. ಅವ್ನ್ ಏನ್ ಹ್ಯಾಪಿ ಬರ್ತ್ಡೇ ಕಳಿಸ್ಬಿಟ್ಟು ನೀನ್ ಕೇಕ್ ಕೊಡೋದು ಬೇಡ. ಓಕೆ, and you eat cake on a fake birthday if you want. Don't give real information unless it is authentic government agency or a bank or something like that. Shopping ಮಾಡೋದಕ್ಕೆ ನೀನ್ ಡೇಟ್ ಆಫ್ ಬರ್ತ್ ಕೊಡೋದು ಬೇಡ. You can give them something. They are using it more as a multi-factor authentication, if at all. But I know some people may not like this advice. ಸುಳ್ಳು ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ ಅಂತ. ಬಟ್ ಟು ಸ್ಟೇ ಸೇಫ್, ಈಗ ನಾವು ಮಕ್ಕಳಿಗೆ ಏನ್ ಹೇಳ್ಕೊಟ್ಟಿದ್ವಿ ಗೊತ್ತಾ? ಚಿಕ್ಕವರಿದ್ದಾಗ ಯಾರ ನಿನ್ ಹೆಸರು ಕೇಳಿದ್ರೆ ಇನ್ನೊಂದ್ ಹೆಸರು ಹೇಳ್ಕೊಟ್ಟಿದ್ವಿ ಅವ್ರಿಗೆ. ಚಿಕ್ಕ ಮಕ್ಕಳಿಂದ ನಾವು ಅಷ್ಟು ಸುಳ್ಳು ಹೇಳ್ಸೋ ಅಷ್ಟು ಬಂದಿದೆ ನಮ್ಮ ಈಗ ಸಿಚುವೇಶನ್. ನಿಜವಾದ ಹೆಸರು ಹೇಳ್ಬೇಡಪ್ಪ ನೀನು, ಔಟ್ ಸೈಡ್ ವರ್ಲ್ಡ್ ಗೆ ದಿಸ್ ಇಸ್ ಯುವರ್ ನೇಮ್, ಅದು ಕೊಟ್ಬಿಡ್ತಾ ಇದ್ವಿ ಅವ್ರಿಗೆ. ಹಂಗೆ ಹೇಳ್ತಾ ಇದ್ವಿ. ಯಾವ ಸ್ಕೂಲ್ ಅಂದ್ರೆ ಇಂಡಿಯನ್ ಒಂದು ಹೇಳ್ತಾ ಇದ್ವಿ. ದಟ್ ಈಸ್ ಅ ಸಿಚುವೇಶನ್. ಜಸ್ಟ್ ಲೈಕ್ ಯು ಡೋಂಟ್ ಗಿವ್ ರಿಯಲ್ ಇನ್ಫಾರ್ಮೇಶನ್ ಟು ಸ್ಟ್ರೇಂಜರ್ಸ್ ಆನ್ ದ ಸ್ಟ್ರೀಟ್. ಡು ನಾಟ್ ಶೇರ್ ಇನ್ಫಾರ್ಮೇಶನ್ ವಿತ್ ಸ್ಟ್ರೇಂಜರ್ಸ್. ಶಾಪಿಂಗ್ ಹೋಗಿದ ತಕ್ಷಣ ರಿಲಯನ್ಸ್ ಇರ್ಲಿ, ಯಾವನಾದ್ರೂ ಇರ್ಲಿ, ಅಲ್ಲಿ ಹೋಗಿದ ತಕ್ಷಣ ಅವನು ನಿಮ್ ಮೊಬೈಲ್ ನಂಬರ್ ಕೊಡೋದು, ಪಾಯಿಂಟ್ಸ್ ಕೊಡ್ತೀನಿ ಅಂತ. ಪಾಯಿಂಟ್ಸ್ ಕೊಡೋದು ಬೇಡ, ನನಗೆ ನನ್ನ ಇನ್ಫಾರ್ಮೇಶನ್ ತಕೊಂಡು ನೀನ್ ಇನ್ನೊಬ್ರಿಗೆ ಮಾರೋದು ಬೇಡ. ಅವನ್ ಆಮೇಲೆ ದಟ್ ಇನ್ಫಾರ್ಮೇಶನ್ ಇಸ್ ಸ್ಟೋಲನ್. Information is exfiltrated, is taken away, given to fraudsters. Fraudsters know how to take that information, and they will use that information with other scam kind of schemes. Scam, you pronounce it differently. It is a scheme. Scheme ಅಂದ ತಕ್ಷಣ could there be a scam ಅಂತ ಯೋಚನೆ ಮಾಡಿ. Credit card fraud, phone utilities fraud, bank fraud, income tax portal fraud. ನೀವಿರ್ಬೋದು, ನಿಮ್ ಮನೆಯವರು ಇರ್ಬೋದು. ನೀವುಗಳನ್ನು ಈಗ ಟ್ಯಾಕ್ಸ್ ಕಟ್ತಿಲ್ಲ ಅಂದ್ರೆ ಇನ್ನೊಂದ್ ವರ್ಷದಲ್ಲೋ 2 ವರ್ಷದಲ್ಲೋ ಶುರು ಮಾಡ್ಕೊಂತೀರಾ ನೀವು ಆಸ್ ಯು ಸ್ಟಾರ್ಟ್ ಅರ್ನಿಂಗ್. UPI ಆಗ್ಲೇ ಹೇಳಿದ್ದಾಯ್ತು. ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮ್ QR ಕೋಡ್, ಯಾರಿಂದಾನೋ ದುಡ್ಡು ಬಂತು, ನಾನು ಅವ್ನು ₹1 ಕೊಟ್ರೆ ನಾ ₹2 ಕೊಡ್ತೀನಿ ಅಂತ. ನಾನು ಟು ಟ್ರ್ಯಾಪ್ ಪೀಪಲ್, ಐ ಹ್ಯಾವ್ ಗಾನ್ ಥ್ರೂ ದಟ್ ಫ್ಲೋ ಮೈ ಸೆಲ್ಫ್. ₹1 ಕೊಡ್ತೀನಿ, ₹2. ಸೊ ಐ ನೋ ದಟ್ ಫೆಲೋ ಇಸ್ ಅ ಫ್ರಾಡ್ಸ್ಟರ್. And then taken their number and given to cybercrime branch saying this person is doing this, this number is doing this. Unfortunately, because of jurisdiction levels, etc., even cybercrime, they cannot chase the criminal all the way from Jharkhand, right? Sumne hogbittu iವರು ಇಲ್ಲಿ ಕೂತ್ಕೊಂಡು ಜಾರ್ಖಂಡ್ ಕನ್ವಿಕ್ಟ್ ಮಾಡಕ್ ಆಗಲ್ಲ. And let alone Jharkhand. Things are happening from Russia, Romania, China, elsewhere in the world. ಯಾರು ಈ ಗವರ್ಮೆಂಟ್ ಹಿಂದೆ ಹೋಗ್ಬಿಟ್ಟು ಲೀಗಲ್ ಕೋರ್ಸ್ ಮಾಡೋರು? ₹1 ₹2 ಹೋದ್ರೆ ಹೋಯ್ತು ಅಂತ ಹೇಳ್ಬೋದು ನೀವು. ಬಟ್ ಅದು ಇಟ್ ಇಸ್ ಬಿಕಮಿಂಗ್ ದಟ್ ಮಚ್ ಮೋರ್. ಲೈಫ್ ಅರ್ನಿಂಗ್ಸ್ ಆರ್ ಗೋಯಿಂಗ್. ಪ್ಲೀಸ್ ಬಿ ಕೇರ್ಫುಲ್. ಐ ವಿಲ್ ಟಾಕ್ ಅಬೌಟ್ ಹೌ ಯು ಕ್ಯಾನ್ ಪ್ರಾಬಬ್ಲಿ ಹೆಡ್ಜ್ ಯುವರ್ ಸೆಲ್ಫ್ ಅಗೇನ್ಸ್ಟ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ ಏನಪ್ಪಾ? ಬ್ಯಾಕ್ ಟು ಯು ಪೀಪಲ್. ಒಂಚೂರು ಹೇಳಿದ್ರು ಆಗ್ಲೇನೆ, ಬಟ್ ಲೆಟ್ ಅಸ್ ಸಿ. ಇಟ್ ಇಸ್ ಮೇಬಿ ಇಟ್ ಇಸ್ ಅ ರಿಫ್ರೆಶರ್. ಯು ಟೆಲ್ ಅಸ್ ವಾಟ್ ಇಸ್ ಸೋಷಿಯಲ್ ಇಂಜಿನಿಯರಿಂಗ್. Somebody in the back, please. Backbencher like myself. What is social engineering? Your name first. If you want to give me fake name, I am happy to take it.
ನೋ ವಾಟ್ ಯು ನೋ ವಾಟ್ ಇಸ್ ಸೋಷಿಯಲ್ ಇಂಜಿನಿಯರಿಂಗ್ ಅಂದ ತಕ್ಷಣ ನಿಮ್ಗೆ ಏನಂತ ಬರುತ್ತೆ ನಿಮ್ಗೆ ಹೇಳಿ. ಬಂತು ಹೇಳಿ. Social engineering is a manipulative way through which the hacker gets sensitive information from the victim. Yes, that is a good answer. Great. Anybody else know that they have been emboldened? Anybody else from the audience wants to add? What types of social engineering can happen? Stealing computer systems, personal information steal. Correct. But social engineering mukantara takkolodu, what are the few things that she already mentioned just now? Financial information. Adala, you are telling what can be stolen. What is the social engineering aspect of it? Phishing hedru. Perfect. Next. Quishing. Fantastic. In fact, I did not have quishing in my thing. Congratulations, she gets 5 biscuit packets. It is impersonation, pretending to be someone else. And that can happen by creating some scenario. ಈ ತರ SMS ಕಳಿಸೋದು, ನಿಮ್ ರಿವಾರ್ಡ್ಸ್ ಬರುತ್ತೆ, ಕ್ಲಿಕ್ ಮಾಡಿ ಅದರಿಂದ ಇಸ್ಕೊಳ್ಳೋದು ಇನ್ಫಾರ್ಮೇಶನ್, ಆರ್ ಕಾಲಿಂಗ್ ಆಸ್ ಇಫ್ ಕಾಲಿಂಗ್ ಫ್ರಮ್ ಅ ಬ್ಯಾಂಕ್ ಅಂಡ್ ಟೇಕಿಂಗ್ ಇನ್ಫಾರ್ಮೇಶನ್. ಎನಿ ಆಫ್ ದೋಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಜಸ್ಟ್ ಗಿವ್ ಯು ಸಮಥಿಂಗ್ ಅಟ್ರಾಕ್ಟಿವ್ ಆರ್ ಸಮ್ ಫಿಯರ್. ಓ, ನಿಮ್ದು ಬ್ಯಾಂಕ್ ಅಕೌಂಟ್ ಮುಚ್ತಾ ಇದೀವಿ, ನಿಮ್ ಸಿಮ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದೀವಿ, ಆ ತರ ಎಲ್ಲ ಬರುತ್ತೆ. ಓಕೆ, ಯು ಹ್ಯಾವ್ ಟು ಬಿ ಕೇರ್ಫುಲ್. ಕೊನೆಯದು ಇನ್ನೊಂದು ವಿಚ್ ಐ ನೆವರ್ ಯೂಸ್ ಟು ಯೂಸ್, ವಿಚ್ ಐ ಹ್ಯಾವ್ ಕಮ್ ಅಕ್ರಾಸ್, ಇಸ್ ವಾಟರ್ ಹೋಲ್. ಬಿಕಾಸ್ ಯು ಆರ್ ಆಲ್ ಪಾರ್ಟ್ ಆಫ್ ವಾಟ್ಸ್ಆಪ್ ಗ್ರೂಪ್ಸ್. We are all part of your school group irbodu, illa nimdu like minded electronics project group irbodu. ಅವ್ರನ್ನ ಹಿಡ್ಕೊಂಡು ಆ ಪ್ರಾಜೆಕ್ಟ್ ಐಡಿಯಾ ಹಾಕಿ ಒಂದು ಕಳಿಸ್ಬಿಟ್ಟು ಮಾಡೋದು. ಲೈಕ್ ವಾಟರ್ ಹೋಲ್ ಅಂದ್ರೆ ಏನಪ್ಪಾ, ನ್ಯಾಚುರಲ್ ಹ್ಯಾಬಿಟ್ಯಾಟ್ ನಲ್ಲಿ ನೀರಿರೋ ಜಾಗದಲ್ಲಿ ಎಲ್ಲ ಪ್ರಾಣಿಗಳು ಬಂದು ನೀರ್ ಕುಡಿಯತ್ತೆ. ಅದಕ್ಕೆ ಕಾಯ್ಕೊಂಡು ಕೂತಿರೋ ಸಿಂಹನೋ ಹುಲಿನೋ ಇರುತ್ತೆ ಅಲ್ಲಿ ಹಿಂದ್ಗಡೆ. ದಟ್ ಈಸ್ ವಾಟ್ ದೇ ಆರ್ ಡೂಯಿಂಗ್. ವಾಟರ್ ಹೋಲ್. ವಾಟರ್ ಹೋಲ್ಗೆ ಬರೋದು ಅಂತದ್ದು ಜಾಗಕ್ಕೆ, which is your WhatsApp private group. You will think it is private group, but somebody else has joined or somebody has somehow sent a message into that group. All of you think it is coming part of your community or your interest group. So that is also even more important. Somebody breaking into your group. Ransomware is basically taking over a device or holding anything at ransom. ಮೊದಲು ransom ಅಂತ ವರ್ಡ್ ಯಾಕೆ ಉಪಯೋಗಿಸ್ತಾ ಇದ್ವಿ, at least the way we know it, ಕಿಡ್ನಾಪಿಂಗ್ ಮಾಡಿದಾಗ ಕಿಡ್ನಾಪ್ ಮಾಡಿಬಿಟ್ಟು ರ್ಯಾನ್ಸಮ್ ಕೇಳೋದು. ನಿಂಗ್ ಮಗು ಬೇಕಾ, ದುಡ್ಡು ಕೊಡು. ಅದೇ ತರ ಈಗ ನಿನ್ ಡೇಟಾ ಬೇಕಾ, ನಿನ್ ಫೋನ್ ವಾಪಸ್ ಬೇಕಾ, ಕೊಡು. So something that bothers you, is important to you, is taken away and held at ransom. So it could be your phone itself, your data, your any other thing. It is another way of blackmailing. ಅದು blackmailing ವಿಡಿಯೋ ಚಾಟ್ ಇರಬಹುದು, ಫೋಟೋ ಕಳಿಸೋದು ಅಂತದೆಲ್ಲ ಇರುತ್ತೆ. That is also happening real. So you have to be careful about all this. Cyber bullying is very common thing that all of you will be facing, and trolling. Now another point I want to call here is knowingly, unknowingly ನೀವು ಜೋಕ್ ಅನ್ಕೊಂಡು ನೀವೆಲ್ಲ ಶುರು ಮಾಡ್ತೀರಾ. That can turn into cyber bullying. It can happen physically, it can happen on the thing. And today, people are so sensitive. Publicly ಏನಾರು ಹೋಗ್ತಾ ಇದೆ ಅಂದ್ರೆ ಅವ್ರಿಗೆ they feel ashamed, right? Victim also should become stronger. They should not feel ashamed. They have to take the bullies on. There are different ways to do that. We'll not go into it. Cyber bullying irli, physical bullying irli. But yaro ಏನೋ ಮಾಡಿ ನಿಮ್ಗೆ ಕೀಳೆ ತೋರ್ಸಕ್ ಹೋಗಿ, ನೀವು ಹೋಗಿ you take some drastic actions to yourself, your family, your money, not worth it. Instead, let us face the attacker. Cyber dating, ಮಾತಾಡಿದ್ದಾಯ್ತು ಅವರು. And this could be real. So there could be one we talked about, bots. There are intelligent machines pretending to be some boy or a girl or something else, and they are dating. Anta they will draw your attention. That is one kind. Second is fake person with a real face and person behind the whole thing will actually bait you. Definitely, I would suggest not to meet online people in physical, especially if you have never have met them before. Meet them, if at all you're so sure, meet them in a public place, crowded place, and even then you have to be careful because the hackers have become very patient. The attacker will not attack immediately. ಬಂದಿದ ತಕ್ಷಣ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಕದ್ಕೊಂಡು ಹೋಗ್ಬಿಟ್ಟು ಎಲ್ಲ ಮಾಡಲ್ಲ. They will create a relationship. They will work on this for a year. They will work as long as it takes because they are not working only on you. They are working on 100 other people. So ಒಬ್ರಲ್ಲ ಒಬ್ರು ಬೀಳ್ತಾರೆ ಅಂತ ಅವ್ರಿಗೆ. So they will be doing these kinds of things. You don't start trusting them just because you met them 3 times. You have to be on your guard throughout because you have met them online. You have to have a few other people taken into confidence. ತಂದೆ ತಾಯಿ, ಸ್ನೇಹಿತರು, 4 ಜನಕ್ಕೆ ಹೇಳಿ ಈ ತರ ಇವರೆಲ್ಲ ಇದಾರೆ, ನಾನು ಮೀಟ್ ಮಾಡ್ತಾ ಇದೀನಿ, ಅದೆಲ್ಲ ಇರಬೇಕು. So that there is some level of multiple people evaluating that person. Rampant, and even the most savviest of people are getting trapped in this. Your SIM can be changed, your OTP can be gained, Aadhaar can be taken over. Those kinds of things are what are causing. The more digital we go,
with every improvement and every benefit, there are side effects to the whole thing. It is not a 100% foolproof thing that anybody is setting up. Not the government, not the company, not as individuals. So you have to endure it, balance your thing. ಏನಪ್ಪ ಮಾಡೋದು ಅಂತ ಅನ್ಸ್ಬಿಟ್ಟಿರ್ಬೋದು ನಿಮ್ಗೆಲ್ಲ. ಇಷ್ಟೊಂದೆಲ್ಲ ಹೇಳ್ಬಿಟ್ಟು ಹೋದ್ರಲ್ಲ, ಫೋನ್ ಎಲ್ಲ ಬಿಸಾಕ್ಬಿಡ್ಬೋದಾ, ಬೇಡವಾ, ಮನೇಲಿ ಕೈ ಕಟ್ಕೊಂಡು ನಾವು ಬಾಗ್ಲ ಹಾಕೊಂಡು ಕೂತ್ಕೊಂಡ್ಬಿಡ್ಬೋದಾ, ಮಾಡ್ತೀವ ನಾವು, ಮಾಡಕ್ಕಾಗಲ್ಲ ಅಲ್ಲ. ಸೊ ಯು ಹ್ಯಾವ್ ಟು ಜಸ್ಟ್ ಅಪ್ಲೈ ಸಮ್ ಬೆಸ್ಟ್ ಪ್ರಾಕ್ಟೀಸಸ್ ಅಂಡ್ ಜಸ್ಟ್ ಬಿ ಆನ್ ಯುವರ್ ಗಾರ್ಡ್. ಕ್ಲಿಯರ್ ಅಂಡ್ ಪ್ರೆಸೆಂಟ್ ಡೇಂಜರ್ ಅಂತ ಹೇಳೋದಕ್ಕೆ ಯಾಕೆ ಈ ತರ ಹಾಕಿರೋದು ಅಂದ್ರೆ, ಇದು 4 ಇಮೇಜಸ್ ಇರ್ಬೋದು, 10 ಇಮೇಜ್ ಇರ್ಬೋದು, ಇದರ 100 ಇದು. ಅಂಡ್ ಹ್ಯಾಕರ್ಸ್ ಆರ್ ಅಹೆಡ್ ಆಫ್ ಯು. ಹ್ಯಾಕರ್ಸ್ ಆರ್ ಟೆಕ್ ಸ್ಯಾವಿ ಇಯರ್. ದೇ ಆರ್ ನಿಮ್ಕಿಂತ ನಮ್ಕಿಂತ IT ಪೀಪಲ್ ಕಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ದೀಸ್ ಆರ್ ಬ್ರಿಲಿಯಂಟ್ ಮೈಂಡ್ಸ್ ಹೂ ಆರ್ ಥಿಂಕಿಂಗ್ ಆಲ್ ಕೈಂಡ್ಸ್ ಆಫ್ ಸ್ಕೀಮ್ಸ್. ಟು ಬಿ ಅ ಥೀಫ್ ಆಲ್ಸೋ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ವಿ ಹ್ಯಾವ್ ಟು ಗಿವ್ ದೆಮ್ ಕ್ರೆಡಿಟ್. ದೇ ಆರ್ ಥಿಂಕಿಂಗ್ ಸೋ ಮಚ್ ಅಹೆಡ್. ಹೇಗಪ್ಪ ಮಾಡಬಹುದು ಅಂತ ಅವರು ಅಷ್ಟು ಇಂಟೆಲಿಜೆನ್ಸ್ ನ ದುರುಪಯೋಗ ಮಾಡ್ಕೊಂತಾ ಇದ್ದಾರೆ. ದಟ್ ಈಸ್ ದ ಅನ್ಫಾರ್ಚುನೇಟ್ ಸಿಚುವೇಶನ್. ದೇ ಕ್ಯಾನ್ ಬಿ ಡೂಯಿಂಗ್ ದ ಸೇಮ್ ಥಿಂಗ್ ಬೆಟರ್. ಬ್ಲಾಕ್ ಹ್ಯಾಟ್ಸ್, ವೈಟ್ ಹ್ಯಾಟ್ಸ್, ಎಥಿಕಲ್ ಹ್ಯಾಕಿಂಗ್ ಅಂತೆಲ್ಲ ಇದೆ. ಸೊ ಟು ಕ್ಯಾಚ್ ಅ ಥೀಫ್, you have to think like a thief. Don't become a thief, but think like a thief. ಅವ್ರು ನನ್ನ ಇನ್ಫಾರ್ಮೇಶನ್ ಇಂದ ಇನ್ನೇನಪ್ಪ ಆಗ್ಬೋದು, ಇದರಿಂದ ಅವ್ರು ಹೇಗೆ ಉಪಯೋಗಿಸ್ಕೋಬಹುದು, ದುರುಪಯೋಗ ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡಿ ಆ ಪರ್ಸ್ಪೆಕ್ಟಿವ್ ಇಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರು. ಯು ಹ್ಯಾವ್ ಟು ಥಿಂಕ್ ಆಫ್ ದ ರಿಸ್ಕ್ ಅಂಡ್ ದ ಥ್ರೆಟ್ ದಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್. ಅವ್ನು ಏನಪ್ಪ ಮಾಡ್ಬೋದು, ಅವಳು ಏನಪ್ಪ ಮಾಡ್ಬೋದು, ಆ 4 ಜನ ನಮ್ ಜೊತೆ ಏನ್ ಮಾಡ್ಬೋದು ಅಂತ ಹಂಗ್ ಯೋಚನೆ ಮಾಡಿ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಹೌ ಯು ವಿಲ್ ಪ್ರಿವೆಂಟ್ ಯುವರ್ ಸೆಲ್ಫ್. Thing that is coming, which is already there, is the question. This movie has probably already released. Deep fake. Don't trust voice. Don't trust video. Don't trust photo. Biometrics, as much as there are benefits to biometrics, they are being misused by artificial intelligence capabilities. Today, you can't tell whether it is a real video or not. I mean, we can tell still, but it is just getting better and better and better, and it is going to be more real than the real people. ನೀವ್ ಏನ್ ಮಾಡ್ಬೇಕು, ನಿಮ್ ಇಮೇಲ್ ಬಂದಾಗ, ವಾಟ್ಸ್ಆಪ್ ಬಂದಾಗ ಅವ್ರು ಇದೇ ತರ ಬರೀತಾರ, ಈ ಲ್ಯಾಂಗ್ವೇಜ್ ಉಪಯೋಗಿಸ್ತಾರ, ಈ ತರ ಅವ್ರದ್ದು ಲ್ಯಾಂಗ್ವೇಜ್ ನಿಮ್ಗೆ ಪ್ಯಾಟರ್ನ್ ಗೊತ್ತಿರತ್ತಲ್ವಾ. ದೇರ್ ಆರ್ ಸೆವೆರಲ್ ಇನ್ಸ್ಟೆನ್ಸಸ್ ವಿ ಹ್ಯಾವ್ ರಿಸೀವ್ಡ್ ವಾಟ್ಸ್ಆಪ್ ಮೆಸೇಜ್, ಅವ್ರ ಸಿಗ್ನೇಚರ್ ಅವ್ರು ಆತರ ಬರೆಯಲ್ವಲ್ಲ ಕೊನೆಗೆ, ಈ ತರ ಲ್ಯಾಂಗ್ವೇಜ್ ಇಷ್ಟು ಫಾರ್ಮಲ್ ಆಗಿ ಬರೆಯಲ್ವಲ್ಲ ಅವರು, ಆತರ ನೀವು ಯು ಹ್ಯಾವ್ ಟು ಬಿ ಆನ್ ಗಾರ್ಡ್. ಅಥವಾ ವಾಯ್ಸ್ ನಲ್ಲೂ ಗೊತ್ತಾಗತ್ತೆ ನಿಮ್ಗೆ. ಟೆಲಿಮಾರ್ಕೆಟಿಂಗ್, ರೋಬೋ ಕಾಲರ್ಸ್ ಆರ್ ದೇರ್. You can make out whether they are genuine or not. 90%, 95% you can avoid. And if anything is too good or it is something that is so unknown, please stay away. It is okay. It is not life shattering if you don't get some reward, if you don't get some small amount of money. Let it go. Don't fall victims to these small baits. ಏನಪ್ಪ ಮಾಡಬಹುದು ಅಂತ ತಲೆ ಇಟ್ಕೊಂಡಿದ್ದೀರಾ. Let us go through quickly. I will not go line by line. Endpoint devices, that was also a term used. Endpoints, typically your mobile devices, laptops and desktops, those kinds of things are called endpoints. What are the things that you need to do? Minimum username, password, multi-factor authentication. ಒಂದಲ್ಲ, ಎರಡಲ್ಲ, 4 ಬೇಕಾದ್ರೆ ಪಾಸ್ವರ್ಡ್ ಹಾಕಿ. It depends on the criticality of that information and how much you value that information on your device. At the end of the day, device ಹೋದ್ರೂ ಕೂಡ ನಮ್ ಡೇಟಾ ಹೋಗ್ಬಾರ್ದು. Data is money. Data is what you need to protect. Those are your crown jewels. ಈಗ ನಿಮ್ ಮನೆಗೆ ಹೇಗೆ ಬೀಗ ಹಾಕ್ತೀರಾ, ಗೇಟ್ ಕಿಶ್ ಒಂದ್ ಸಣ್ಣ ಬೀಗ ಹಾಕ್ತೀರಾ, ಮನೆಗೆ ಒಂದು ಗ್ರಿಲ್ ಗೇಟ್ ಹಾಕೊಂತೀರಾ, ಬಾತ್ರೂಮ್ಗೆ ಬೀಗ ಹಾಕ್ತೀವಾ, ಹೋದ್ರೋಯ್ತಪ್ಪ ಅಂತ ಬಿಡ್ತೀವಿ. ಗೋಡ್ರೇಜ್ ನಲ್ಲಿ ಇಟ್ಕೊಂಡಿದ್ರೆ ಅದಕ್ಕೊಂದು 2 ಬೀಗ ಇರತ್ತೆ. ಅದೇ ತರ ಯೋಚನೆ ಮಾಡ್ಕೊಂಡು ನೀವು ಯು ನೀಡ್ ಟು ಥಿಂಕ್ ದೀಸ್ ಡಿವೈಸಸ್, ಹೌ ಕ್ರಿಟಿಕಲ್ ಆರ್ ದೇ, ವಿಚ್ ಫೋಲ್ಡರ್ ನೀಡ್ಸ್ ಟು ಬಿ ಎನ್ಕ್ರಿಪ್ಟೆಡ್, ಬೆಟರ್ ಟು ಎನ್ಕ್ರಿಪ್ಟ್ ದ ಹೋಲ್ ಡಿವೈಸ್. ಡಿವೈಸ್ ಲೆವೆಲ್ ಎನ್ಕ್ರಿಪ್ಷನ್ ಅಂತ ಬಂದಿದೆ ಈಗ. ವಿಂಡೋಸ್ ನಲ್ಲಂತೂ ಬಿಟ್ ಲಾಕರ್ ಅಂತ ಇದೆ. ನಿಮ್ ಮೊಬೈಲ್ ಫೋನ್ ನಲ್ಲೂ ಎನ್ಕ್ರಿಪ್ಷನ್ ಬಂದಿದೆ. ಪ್ಲೀಸ್ ಎನ್ಕ್ರಿಪ್ಟ್ ಯುವರ್ ಡಿವೈಸ್, ಪಾಸ್ವರ್ಡ್ ಪ್ರೊಟೆಕ್ಟ್ ದ ಡಿವೈಸ್, ಡೋಂಟ್ ಶೇರ್ ಪಾಸ್ವರ್ಡ್ಸ್ ಅಂಡ್ ಆಲ್ ದೋಸ್ ಕಾಮನ್ ಥಿಂಗ್ಸ್ ದಟ್ ಪೀಪಲ್ ಆಲ್ರೆಡಿ ಬಿ ಟೋಲ್ಡ್ ಯು. ಸ್ಟ್ರಾಂಗ್ ಪಾಸ್ವರ್ಡ್ ಆಯ್ತು. ಅಂಡ್ ರಿಮೆಂಬರ್, ಸಾಫ್ಟ್ವೇರ್ ಇಸ್ ಆಲ್ಸೋ ವಲ್ನರಬಲ್. ನೀವು ಆಪ್ ಇಟ್ಕೊಂಡಿದ್ದೀರಾ ಅಂದಿದ ತಕ್ಷಣ ಅವನು 100% ಇಟ್ಕೊಂಡಿದ್ದಾನೆ ಅಂತ ಇಲ್ಲ. 100% ಸೆಕ್ಯೂರ್ ಅಂತ ಹೇಳಕ್ ಬರಲ್ಲ. Because the hackers will find a problem with that app and start taking advantage of that app. So ಅವ್ರು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಆ ಅಪ್ಡೇಟ್, ಸೆಕ್ಯೂರಿಟಿ ಅಪ್ಡೇಟ್ ಇರಲಿ, ಪ್ಯಾಚ್ ಅಪ್ಡೇಟ್ ಇರಲಿ, ನೀವು ತಕೊಂಡ್ಬಿಟ್ಟು ಹಾಕೊಳ್ಬೇಕು. ಯು ಶುಡ್ ಕೀಪ್ ಅಪ್ಡೇಟಿಂಗ್ ಯುವರ್ ಸಾಫ್ಟ್ವೇರ್ ಆಪ್ಸ್ as well and keep only those apps and that you need. Back up your data. Like I said, data is the most important. Device ಹೋದ್ರು ಪರವಾಗಿಲ್ಲ, ನನ್ನ ಡೇಟಾ ಸೇಫ್ ಆಗಿರಬೇಕು. ಕ್ಲೌಡ್ ಹೋಗಿದ ತಕ್ಷಣ ಅಲ್ಲೂ ಕೂಡ ತಿರುಗಿ ಸೆಕ್ಯೂರಿಟಿ, ಎನ್ಕ್ರಿಪ್ಷನ್, ವಾಟ್ ಲೆವೆಲ್ ಯು ವಾಂಟ್ ಟು ಚೂಸ್, ಯು ಹ್ಯಾವ್ ಟು ಕೀಪ್ ಇಟ್ ಕೇರ್ಫುಲಿ ಅಂಡ್ ಶೇರ್ ಇಟ್ ಓನ್ಲಿ as required, as needed. Least privilege ಅಂತ ಹೇಳಿದ್ರು. ಯಾರಿಗೆ ಗೊತ್ತಿರಬೇಕೋ ಅಷ್ಟು ಜನಕ್ಕೆ ಮಾತ್ರ ಫೈಲ್ ವೈಸ್ ಯು ಶೇರ್ ಇಟ್ and share it only for the duration that they need to see it. Aadhaar, for example, is got masked Aadhaar. Masked Aadhaar share ಮಾಡಿ. There is a Supreme Court level, no need to share
plain text Aadhaar. One other thing, as an exercise, but I'm not going to ask you to do it, but when you go to your phone settings, you will see what is called app permissions. Adarli mic yarge access ide, camera yarge yav apps access ide, contacts yav access ide, ella nodkondo turn it off. Keep it to a minimum. Swiggy doesn't need camera. Mic not required for Swiggy, as an example. Ola or Uber also doesn't need access to camera and these things. Location also. Yarg estik matra gotirbeku ashtik matra kodi. WhatsApp, social media, we talked about it. You are already getting all these kinds of things. Unknown numbers, ತುಂಬಾ ಬರುತ್ತೆ. ನಮ್ಗೆಲ್ಲ ಅಂತೂ ದಿನಾ ಬರುತ್ತೆ ಈಗ. ಸುಮ್ನೆ ಹಾಯ್ ಅಂತ ಬರುತ್ತೆ. ಯಾರಿದೆ ಹಾಯ್? ಆಮೇಲೆ ಯಾರದೇ ಫೋಟೋ ಹಾಕೊಂಡ್ಬಿಟ್ಟು ಹಾಯ್ ಹೇಳಿದ್ರು ಕೂಡ ನಾವು just because we recognize photo doesn't mean it's real. Test that person. If at all you are kind of unsure, test that person. You also don't say hi. You just say hi or let them respond. Aur helo reetil gottagatte. Then you call and speak to them. 2-3 level checks before you accept any kind of messages from unknown numbers. Don't interact with strangers. We talked about it several times. But ಎಷ್ಟು ಸಲ ಹೇಳಿದ್ರು ಸಾಲದು. That is where the vulnerabilities are the highest. ನಾವು ಎಷ್ಟೇ ಸ್ನೇಹಿತರು ಇರಬಹುದು, ದ ಫ್ರೆಂಡ್ ಮೇ ನಾಟ್ ಬಿ ಡೈರೆಕ್ಟ್ಲಿ ಡೂಯಿಂಗ್ ಇಟ್. ದೇ ಹ್ಯಾವ್ ಬೀನ್ ಬ್ಲಾಕ್ ಮೇಲ್ಡ್ ಬೈ ಹ್ಯಾಕರ್, ಬೈ ಸಂಬಡಿ ಎಲ್ಸ್ ಅಂಡ್ ಮೇಕಿಂಗ್ ದೆಮ್ ಡೂ ಸಮಥಿಂಗ್, ಅದರ್ವೈಸ್ ದೇರ್ ಸಮಥಿಂಗ್ ಇಸ್ ಅಟ್ ಸ್ಟೇಕ್. ಬಿ ವೆರಿ ಕೇರ್ಫುಲ್. ಪಿನ್ ನಂಬರ್ ಇರ್ಲಿ, ಫೋನ್ ಇರ್ಲಿ, ಸುಮ್ನೆ ಕೊಟ್ಬಿಟ್ಟು ನೀನ್ ಅಲ್ಲಿಂದ ಮಾಡೋ, ಈ ಕಾರ್ಡ್ ಉಪಯೋಗಿಸೋ ಮಾಡು, ಅದೆಲ್ಲ ಪ್ಲೀಸ್. ಇಟ್ಸ್ ಓಕೆ. ಫ್ರೆಂಡ್ಸ್ ನಾವ್ ಹೇಗೆ ಹೇಳ್ತೀವೋ, ಬಿಸ್ನೆಸ್ ಇಸ್ ಬಿಸ್ನೆಸ್, ಫ್ರೆಂಡ್ಶಿಪ್ ಇಸ್ ಫ್ರೆಂಡ್ಶಿಪ್. Relationships are different, right? Please keep as much information to yourself as possible. Don't share all these things. Friends irli. It is okay to say, sorry, I do not do it. Wi-Fi connect ಮಾಡಿದ ತಕ್ಷಣ ಇಲ್ಲ ಯಾವುದೋ unknown USB charger ಗೆ connect ಮಾಡಿದ ತಕ್ಷಣ USB will have a device that siphons the data information. You know automatically as soon as you connect, ನಿಮ್ ಕಾರ್ಗಾದ್ರೂ ಇರ್ಲಿ ಇನ್ನೊಂದಕ್ಕೆ ಕನೆಕ್ಟ್ ಆಗಿದ ತಕ್ಷಣ ಬ್ಲೂಟೂತ್ ನಲ್ಲಿ ಕೇಳತ್ತೆ. That setting also is important, where you say, ask me before sharing information outside my phone. ಅದು ಓಕೆ ಅಂತ ಹೇಳೋ ತನಕ ಕೊಡಬೇಡಿ. ಅದು ಆಟೋಮ್ಯಾಟಿಕ್ ಅಂತ ಇಟ್ಬಿಟ್ಟಿದ್ರೆ ಅದು ಹೋಯ್ತು, ಅಲ್ಲಿಗೆ ಆ USB ಹೋಯ್ತು, ಅವ್ರು ತಕೊಂಡು ಹೋದ್ರು. ನಿಮ್ ಬ್ರೌಸಿಂಗ್ ನಲ್ಲಿ ಇನ್ಕಾಗ್ನಿಟೋ, VPN ಇದೆಲ್ಲ ಇದೆ. ಬ್ಯಾಂಕಿಂಗ್, ಫೈನಾನ್ಸ್ ಅಂತದೆಲ್ಲ ಮಾಡೋದು. ಬಿ ವೆರಿ ಕೇರ್ಫುಲ್ and be careful how you leave your trace on the internet with your cookies, browsing history. Adella, there are settings in Google browsers. As many precautions as you can take, please take. That is all we can say. Is 100% anta helak baralla. It is not if you will be hacked, it is a matter of when you will be hacked. UPI payments, already talked. Don't be ashamed. All of us have been victims one way or the other. Pickpocket agirbodu, innondena agirbodu. Imagine the thrill if you can catch the fraudster. Imagine if you can catch the thief. Imagine if you can achieve that. That is more brownie points, more credit points for you. Yene anahuta agirbodu nim jate. Please don't take drastic steps. It is not worth it. ಯಾವುದೋ ನಿಮ್ದು ಮಕ ತಕೊಂಡು ಇನ್ನೊಬ್ರು ದೇಹದ ಮೇಲೆ ಹಾಕ್ಬಿಟ್ಟು ಎಲ್ಲೋ ಕೊಟ್ಬಿಟ್ರು ಅಂತ ಹೇಳಿದ್ರೆ, ವೈ ಡು ಯು ವಾಂಟ್ ಟು ವರಿ ಅಬೌಟ್ ಇಟ್? ಇಟ್ಸ್ ನಾಟ್ ಮೀ. ಇಟ್ಸ್ ಓಕೆ. AI ಆಗ್ತಾ ಇದೆ, ದಟ್ ಇಸ್ ನಾಟ್ ಮೀ. ಇಟ್ಸ್ ಅ ಡೀಪ್ ಫೇಕ್. ಓಕೆ, ಬಿ ಬೋಲ್ಡ್. ಇಟ್ಸ್ ಓಕೆ ಟು ಕನ್ಫೈಡ್ ಇನ್ ಯರ್ ಪೇರೆಂಟ್ಸ್ ಆರ್ ಪೊಲೀಸ್ ಅಂಡ್ ಸೇ, ಲುಕ್, ಇಟ್ಸ್ ನಾಟ್ ಮೀ. ಯಾರೋ ಮಾಡಿದ್ದಾರೆ, ಐ ಆಮ್ ವಿಲ್ಲಿಂಗ್ ಟು ಕೋಆಪರೇಟ್ ಅಂಡ್ ಲೆಟ್ ಅಸ್ ಕ್ಯಾಚ್ ದ ಫ್ರಾಡ್ಸ್ಟರ್. ಥಿಂಕ್ ಲೈಕ್ ಅ ಥೀಫ್ ಟು ಕ್ಯಾಚ್ ಅ ಥೀಫ್. ದೆನ್ ವಿ ಟಾಕ್ಡ್ ಅಬೌಟ್ ಮೋಸ್ಟ್ಲಿ ಡೋಂಟ್ಸ್. Like I already started, there are always good things, and along with good things, there are side effects that you get. That is where you have to live with. Try and take these quizzes. I will not do the quiz here. If you want to take a picture of this slide, you take it, or you can just search on the internet, government hosted sites, trusted sites. Please know that they should be trusted sites. These will be cyber security companies typically. Adu aa product kelirbekku ond 2-3 kade nodbittu quiz tekolli. Otherly you don't, again they will ask you to fill a form. Don't fill a form. Take the quiz. Free quiz tekolli. That's all. But if you are sharing information, share obscure names, obscure passwords, obscure phone number, obscure something, right? As much as possible, obfuscate your personal information. I will leave you with that. This is all I had to say. Stay safe on the internet. It is world and bigger than the world, right? Good things and bad things happen. Laws exist, but those are all after effects. Prevention is best form of cure antare. Okay, prevention better than cure. Thank you. ಇದುವರೆಗೆ ಆಕಾಶವಾಣಿ ಬೆಂಗಳೂರು, ಮೀಡಿಯಾ ಅಲುಮ್ನಿ ಅಸೋಸಿಯೇಷನ್ ಆಫ್ ಮಂಗಳ ಗಂಗೋತ್ರಿ ಮತ್ತು ಶಾರದಾ ವಿಕಾಸ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಬನ್ನೇರುಘಟ್ಟ ರಸ್ತೆಯ ಬಸವನಪುರದ ರಾಕ್ವುಡ್ ಗ್ರೀನ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ನಡೆದ ಸೈಬರ್ ಜಾಗೃತಿ ಕಾರ್ಯಕ್ರಮದಲ್ಲಿ ಅಂಜನ್ ಟೆಕ್ನಾಲಜಿಯ ಆಡಳಿತ ನಿರ್ದೇಶಕರಾದ ತರುಣ್ ಕೃಷ್ಣಮೂರ್ತಿ ಅವರು ಮಾತನಾಡಿದ್ದನ್ನ ಕೇಳಿದ್ರಿ.
ನಿರ್ವಹಣೆ ಫ್ಲೋರಿನ್ ರೋಷ್. ಪ್ರಸ್ತುತಿ ಭಾರತಿ ನಾಗರಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.